ಜೀವನದಲ್ಲಿ ಎಂದಿಗೂ ಮೋಸ ಹೋಗುವುದಿಲ್ಲ. ಜನರನ್ನು ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಒಂದು ಬಾರಿ ಈ ಕಥೆಯನ್ನು ತಪ್ಪದೇ ಕೇಳಿ. ಸ್ನೇಹಿತರೆ, ಇಂದಿನ ಕಥೆಯ ಮೂಲಕ ನಾವು ನಿಮ್ಮನ್ನು ಮೋಸದಿಂದ ರಕ್ಷಿಸಿಕೊಳ್ಳುವ ಕೆಲವು ಮಾರ್ಗಗಳನ್ನು ನಿಮಗೆ ತಿಳಿಸುತ್ತೇವೆ. ಜನರು ಯಾವಾಗಲೂ ಭಾವನಾತ್ಮಕವಾಗಿ ದುರ್ಬಲ ವ್ಯಕ್ತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಮೃದು ಮನಸ್ಸಿನವರು ಎಂದರೆ ಭಾವನಾತ್ಮಕವಾಗಿ ಸಹಾನುಭೂತಿಯುಳ್ಳವರು. ಅವರು ಇತರರಿಗೆ ಸಹಾಯ ಮಾಡಲು ತನ್ನ ಸಹಾನುಭೂತಿಯನ್ನು ಬಳಸುತ್ತಾರೆ. ಆದರೆ ಪ್ರತಿಯಾಗಿ ಅವನು ಯಾವಾಗಲೂ ಮೋಸ ಹೋಗುತ್ತಾನೆ. ಈ ಕಥೆಯ ಮೂಲಕ ತಿಳಿಯೋಣ. ಅದಕ್ಕೂ ಮೊದಲು ನೀವು ಸಹ ಬುದ್ಧನನ್ನು ಮನಃಪೂರ್ವಕವಾಗಿ ನಂಬಿ ಆತನ ನಿಜವಾದ ಭಕ್ತನಾಗಿದ್ದರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ನಮೋ ಬುದ್ಧ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಒಮ್ಮೆ ಯುವಕನೊಬ್ಬ ಮರಕ್ಕೆ ಗುದ್ದುತ್ತಿದ್ದ. ಅವನು ತುಂಬ ಬಲವಾಗಿ ಗುದ್ದುತ್ತಿದ್ದನು. ಅವನು ತನ್ನ ಕೋಪವನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದನು. ಬಹುಶಃ ಅವನಿಗೆ ಯಾರಾದರೂ ಮೋಸ ಮಾಡಿರಬಹುದು ಅಥವಾ ಅವನಿಗೆ ಏನಾದರೂ ಕೆಟ್ಟದ್ದು ಸಂಭವಿಸಿರಬಹುದು. ಇದರಿಂದ ಅವನು ತುಂಬ ತೊಂದರೆಗೀಡಾಗಿದ್ದನು. ಅವನಿಗೆ ಎಲ್ಲಿಯೂ ಶಾಂತಿ ಸಿಗಲಿಲ್ಲ. ಅವನು ನಿರಂತರವಾಗಿ ಆ ಮರವನ್ನು ಹೊಡೆಯುತ್ತಿದ್ದನು. ಇದರಿಂದ ಅವನ ಬೆರಳುಗಳಲ್ಲಿ ತುಂಬ ರಕ್ತ ಬರುತ್ತಿತ್ತು. ಅದೇ ಕಾಡಿನಲ್ಲಿ ತಂಪಾದ ನೀರಿನ ಚಿಲುಮೆ ಇತ್ತು. ಅಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಸ್ನಾನ ಮಾಡುತ್ತಿದ್ದನು. ಪ್ರತಿದಿನ ಸಂಜೆ ಇದು ಅವನ ದಿನಚರಿಯಾಗಿತ್ತು. ಇಂದು ಅವನು ಸ್ನಾನ ಮಾಡಲು ಈ ಮಾರ್ಗದಿಂದ ಆ ಕಾಡಿಗೆ ಬಂದಾಗ ಯುವಕನು ಕಿರುಚುತ್ತಾ ಜೋರಾಗಿ ಅಳುತ್ತಿದ್ದನು ಮತ್ತು ನಿರಂತರವಾಗಿ ತನ್ನ ಮುಷ್ಟಿಯಿಂದ ಆ ಮರವನ್ನು ಹೊಡೆಯುತ್ತಿದ್ದನು. ಆ ಯುವಕನ ಸುತ್ತ ಯಾರೂ ಇರಲಿಲ್ಲ. ಇದರಿಂದ ಸನ್ಯಾಸಿ ಆ ಯುವಕನ ಬಗ್ಗೆ ಚಿಂತಿಸತೊಡಗಿದನು. ನಾನು ಅವನನ್ನು ನಿರ್ಲಕ್ಷಿಸಿ ಹೋದರೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಎಂದು ಅವನು ಭಾವಿಸಿದನು. ಅಂತಹ ಆಲೋಚನೆಗಳು ಬಂದ ನಂತರವೂ ಅವನು ಏನನ್ನೂ ಹೇಳಲಿಲ್ಲ. ಬುದ್ಧನು ಯುವಕನನ್ನು ಮತ್ತೆ ಸ್ವಲ್ಪ ಸಮಯ ಹಾಗೆಯೇ ನೋಡುತ್ತಿದ್ದನು. ನಂತರ ಯುವಕನನ್ನು ಬುದ್ಧರು ನಿರ್ಲಕ್ಷಿಸಿದರು. ಆದರೆ ಸ್ವಲ್ಪ ಸಮಯದ ನಂತರ ಅವನಿಗೆ ವಿಚಿತ್ರ ಅನಿಸಿತು ಮತ್ತು ಆ ಯುವಕನ ಮನಸ್ಸಿನಲ್ಲಿ ನನ್ನನ್ನು ನೋಡುತ್ತಿದ್ದಾರೆ, ಅವರು ನನ್ನನ್ನು ತಡೆಯುವುದಿಲ್ಲ ಮತ್ತು ಏನು ಕೂಡ ಹೇಳುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ. ಇದರ ಅರ್ಥ ಆ ಯುವಕನು ತುಂಬ ವಿಚಿತ್ರ ವ್ಯಕ್ತಿಯಾಗಿರುತ್ತಾನೆ. ಅಂತಹ ಆಲೋಚನೆಗಳು ಆ ಯುವಕನ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸಿದವು. ಸ್ವಲ್ಪ ಸಮಯ ಕಳೆದರೂ ಆ ಬುದ್ಧರು ಏನನ್ನೂ ಹೇಳದಿದ್ದಾಗ ಆ ಯುವಕ ಇದ್ದಕ್ಕಿದ್ದಂತೆ ಬುದ್ಧರನ್ನು ಕೇಳುತ್ತಾನೆ, ಏ ಗುರುಗಳೇ, ನೀವೇಕೆ ನಿಮ್ಮ ದಾರಿಯಲ್ಲಿ ಹೋಗಬಾರದು? ನೀವು ಇಲ್ಲಿ ನನ್ನನ್ನು ಏಕೆ ನೋಡುತ್ತಿದ್ದೀರಿ ಎಂದು ಬುದ್ಧರನ್ನು ಪ್ರಶ್ನಿಸುತ್ತಾನೆ. ಆಗ ಬುದ್ಧರು ಬಹಳ ಶಾಂತವಾದ ಧ್ವನಿಯಲ್ಲಿ ಹೇಳಿದರು, ನಾನು ನಿನ್ನನ್ನು ತಡೆಯುತ್ತಿಲ್ಲ, ನಾನು ನಿನಗೆ ಏನು ಕೂಡ ಹೇಳುತ್ತಿಲ್ಲ. ಹಾಗಾದರೆ ನನ್ನಿಂದ ನಿನಗೆ ಏನು ಸಮಸ್ಯೆ ಇದೆ? ನನ್ನಂತೆಯೇ ಮರಗಳು, ಸಸ್ಯಗಳು, ಪಕ್ಷಿಗಳು ಇದೆಲ್ಲವೂ ನೋಡುತ್ತಿವೆ. ನಿನಗೆ ತೊಂದರೆ ಇಲ್ಲದಿದ್ದರೆ ಅವರ ಜೊತೆ ಇದನ್ನು ಕೇಳು. ನನ್ನ ಜೊತೆ ನಿಮಗೆ ಯಾವ ತೊಂದರೆ ಇದೆ ಎಂದು ಕೇಳು ಎನ್ನುತ್ತಾರೆ. ಆಗ ಯುವಕನು ಜೋರಾಗಿ ಕೂಗಿ ಹೇಳುತ್ತಾನೆ, ನನಗೆ ಎಲ್ಲರೊಂದಿಗೆ ಸಮಸ್ಯೆ ಇದೆ ಮತ್ತು ನಾನು ಎಲ್ಲರನ್ನೂ ದ್ವೇಷಿಸುತ್ತೇನೆ ಹಾಗೂ ಎಲ್ಲರೂ ಮೋಸಗಾರರು, ದ್ರೋಹಿಗಳು ಇಲ್ಲಿ ವಾಸಿಸುತ್ತಿದ್ದಾರೆ. ಇದರಲ್ಲಿ ಯಾರು ಯಾರಿಗೂ ಸೇರಿಲ್ಲ. ಜಗತ್ತು ಹೀಗೆ ಮಾತನಾಡುವಾಗ ಅವನು ಕಟುವಾಗಿ ಅಳಲು ಪ್ರಾರಂಭಿಸುತ್ತಾನೆ ಮತ್ತು ಅಳುತ್ತಾ ಅಳುತ್ತಾ ಮುಂದೆ ಹೋಗುತ್ತಿದ್ದನು ಮತ್ತು ಬುದ್ಧರು ಅವನನ್ನು ನೋಡುತ್ತಿದ್ದರು ಹಾಗೂ ಬುದ್ಧರು ಅವನನ್ನು ಮೌನಗೊಳಿಸಲು ಪ್ರಯತ್ನಿಸಲಿಲ್ಲ. ಈ ವಿಷಯವು ಯುವಕನಿಗೆ ಇನ್ನೂ ವಿಚಿತ್ರವೆನಿಸುತ್ತದೆ. ನಂತರ ಆ ಯುವಕನು ಅಳುವುದನ್ನು ನಿಲ್ಲಿಸಿ ನೆಟ್ಟಗೆ ಎದ್ದು ನಿಂತು ಬುದ್ಧರನ್ನು ಕೇಳುತ್ತಾನೆ,
ನೀವು ತುಂಬ ವಿಚಿತ್ರ ವ್ಯಕ್ತಿ. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಅಳುತ್ತಿದ್ದಾನೆ. ನೀವು ಅವನನ್ನು ಮೌನಗೊಳಿಸಲು ಸಹ ಪ್ರಯತ್ನಿಸುವುದಿಲ್ಲ. ನಿಮಗೆ ಯಾವುದೇ ರೀತಿಯ ಸಹಾನುಭೂತಿ ಇಲ್ಲ. ನೀವು ತುಂಬ ವಿಚಿತ್ರ ಮತ್ತು ಕಠಿಣ ಹೃದಯದ ಸಂತ ಎಂದು ಹೇಳುತ್ತಾನೆ ಮತ್ತು ನೀವು ಸನ್ಯಾಸಿಯಾಗಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಕು. ಯುವಕನು ಬುದ್ಧರಿಗೆ ಎಲ್ಲ ರೀತಿಯ ನೋವನ್ನುಂಟು ಮಾಡುವ ವಿಷಯಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ ಹಾಗೂ ಸ್ವಲ್ಪ ಸಮಯದ ನಂತರ ಯುವಕನ ಕೋಪ ಶಾಂತವಾದಾಗ ಬುದ್ಧರು ಬಹಳ ಶಾಂತವಾದ ಧ್ವನಿಯಲ್ಲಿ ಹೇಳುತ್ತಾರೆ, ಇಂದು ನಾನು ನಿನಗೆ ಹೆಗಲು ಕೊಡಬಲ್ಲೆ, ನಿನ್ನ ಕಣ್ಣೀರನ್ನು ಒರೆಸಬಲ್ಲೆ, ಆದರೆ ಇದು ನಿನ್ನ ಸಮಸ್ಯೆಗಳಿಗೆ ಪರಿಹಾರವಲ್ಲ. ಸ್ವಲ್ಪ ಸಮಯದವರೆಗೆ ನಿನ್ನ ಮನಸ್ಸು ಶಾಂತವಾಗುತ್ತದೆ, ಆನಂತರ ಮತ್ತೆ ಅದೇ ಜೀವನ, ಅದೇ ಜನರು. ಇಂದು ನಿನಗೆ ಹೆಗಲು ಕೊಡಲು ಸಹ ಇಲ್ಲ, ಮತ್ತೆ ನೀನು ಅದೇ ಜೀವನದಲ್ಲಿ ಹಿಂತಿರುಗುತ್ತೀಯ. ಯಾರಾದರೂ ನಿನಗೆ ದ್ರೋಹ ಮಾಡುತ್ತಾರೆ ಮತ್ತು ಯಾರಾದರೂ ನಿನ್ನಿಂದ ಲಾಭ ಪಡೆದು ನಿನ್ನ ಮನಸ್ಸನ್ನು ಹೀಗೆ ನೋಯಿಸುತ್ತಿದ್ದರೆ, ಕಣ್ಣೀರು ಒರೆಸುವ ಬದಲು ಜೀವನದಲ್ಲಿ ಯಾರು ನಿನಗೆ ಮೋಸ ಮಾಡಬಾರದು ಮತ್ತು ನೀನು ಒಳ್ಳೆಯತನದ ಲಾಭವನ್ನು ಯಾರು ಪಡೆಯಬಾರದು ಎಂಬ ಬುದ್ಧಿವಂತಿಕೆಯ ಮಾತುಗಳಿಂದ ಕಲಿಯಬೇಕು. ನೆನಪಿಡು, ಆಗ ಕಣ್ಣೀರು ಅದನ್ನು ಒರೆಸುವ ಅನೇಕ ಜನರನ್ನು ನೀನು ಕಾಣಬಹುದು. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಜ್ಞಾನ ಮತ್ತು ಸರಿಯಾದ ತಿಳುವಳಿಕೆಯನ್ನು ನೀಡಬಲ್ಲ ವ್ಯಕ್ತಿಯನ್ನು ನೋಡಬಹುದು ಎಂದು ಹೇಳಿ ಬುದ್ಧರು ಅವನಿಗೆ, ನಾನು ಹತ್ತಿರದ ಜಲಪಾತದಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ ಮತ್ತು ಅಲ್ಲಿನ ನೀರು ತುಂಬ ತಂಪಾಗಿದೆ. ನೀನು ಬಯಸಿದರೆ ನನ್ನೊಂದಿಗೆ ನೀನು ಸ್ನಾನ ಮಾಡಬಹುದು. ಇಲ್ಲಿ ಏಕಾಂಗಿಯಾಗಿ ತೊಂದರೆ ಅನುಭವಿಸುತ್ತಿರುವ ನೀನು ಜಲಪಾತದ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ. ಅದು ನಿನ್ನ ಮನಸ್ಸು ಮತ್ತು ದೇಹ ಎಲ್ಲವನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಯುವಕನು ಬುದ್ಧರನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಕಾಡಿನ ಮಧ್ಯಮಾರ್ಗ ಜಲಪಾತದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಆ ಕಾಡು ತುಂಬ ನಿಶಬ್ದವಾಗಿ ಕೂಡಿತ್ತು ಮತ್ತು ಅವರ ಪಾದದಲ್ಲಿ ಒಣ ಎಲೆಗಳು ಕುಣಿಯುವ ಸದ್ದು ಇಡೀ ಕಾಡಿನಲ್ಲಿಯೇ ಪ್ರತಿಧ್ವನಿಸುತ್ತಿತ್ತು. ಹಾಗೂ ಆ ದಿನ ಹುಣ್ಣಿಮೆಯ ರಾತ್ರಿ ಮತ್ತು ಚಂದ್ರನು ತನ್ನ ಪ್ರಖರ ಬೆಳಕನ್ನು ಆಕಾಶದಲ್ಲಿ ಚೆಲ್ಲುತ್ತಿದ್ದನು. ಆ ಬೆಳಕಿನಲ್ಲಿ ಇಬ್ಬರೂ ಸಹ ಆ ಜಲಪಾತದ ಕಡೆಗೆ ಸಾಗುತ್ತಿದ್ದರು. ದಾರಿಯಲ್ಲಿ ನಡೆಯುತ್ತಿದ್ದಾಗ ಯುವಕನು ಬುದ್ಧರಿಗೆ ಕೇಳುತ್ತಾನೆ, ಹೇ ಮಹಾತ್ಮರೇ, ನಿಮ್ಮ ಜೀವನವು ತುಂಬ ಶ್ರೇಷ್ಠವಾಗಿದೆ. ನಿಮಗೆ ಯಾವುದೇ ತೊಂದರೆ ಇಲ್ಲ. ಈ ಜಗತ್ತಿನಲ್ಲಿ ಎಷ್ಟೋ ಜನರು ವಾಸಿಸುತ್ತಿದ್ದಾರೆ. ಅದರಲ್ಲಿ ಎಷ್ಟೋ ಜನರು ಮೋಸಗಾರರು ಇದ್ದಾರೆ ಹಾಗೂ ಅನೇಕ ಮೋಸಗಾರರು, ಮುಖ್ಯವಾಗಿ ನಮ್ಮ ಸ್ವಂತ ಜನರು, ನಮ್ಮನ್ನು ಮೋಸ ಮಾಡುತ್ತಿದ್ದಾರೆ. ಹೆಚ್ಚಾಗಿ ನಾವು ಪ್ರೀತಿಸುವವರು ನಮ್ಮನ್ನು ಮೋಸ ಮಾಡುತ್ತಿದ್ದಾರೆ. ನಾವು ನಮ್ಮವರು ಎಂದು ಪರಿಗಣಿಸಿದವರಿಂದ ನಾವು ಮೋಸಗೊಂಡಾಗ ಅದು ಹೇಗೆ ಅನಿಸುತ್ತದೆ? ಕೆಲವೊಮ್ಮೆ ಈ ಜಗತ್ತು ಇಲ್ಲವೆಂದು ತೋರುತ್ತದೆ. ಈ ಜಗತ್ತು ಮೋಸಗಾರರಿಗೆ ಮಾತ್ರ ಮತ್ತು ಇಲ್ಲಿ ಅರಳುವವರು ಮಾತ್ರ ಸಂತೋಷದಿಂದ ಬದುಕುತ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವವರು ಮತ್ತು ಇತರರನ್ನು ತಮ್ಮವರನ್ನು ಪರಿಗಣಿಸುವ ನಮ್ಮಂತಹ ಜನರು ಯಾವಾಗಲೂ ತಮ್ಮ ಜೀವನ ಉದ್ದಕ್ಕೂ ದುಃಖದಲ್ಲಿಯೇ ಇರುತ್ತಾರೆ. ಇದು ಜೀವನದ ಸತ್ಯ ಮತ್ತು ನಾವು ಪ್ರತಿದಿನ ಉಸಿರುಗಟ್ಟಿ ಸಾಯಬೇಕಾದ ಜಗತ್ತು ಸಹ ಇದಾಗಿದೆ. ಗುರುದೇವ, ನೀವು ಮಾಡಿದ್ದು ಸರಿ. ನಾನು ಅಂತಹ ಜೀವನವನ್ನು ಬಿಟ್ಟುಬಿಟ್ಟೆ. ಅದನ್ನು ಬಿಟ್ಟಿದ್ದರಿಂದ ಈಗ ನಾನು ನನ್ನಿಂದ ಸಂತೋಷನಾಗಿದ್ದೇನೆ. ಇಲ್ಲಿ ಈಗ ಯಾರೊಂದಿಗೆ ತೊಂದರೆ ಇಲ್ಲ, ಯಾರಿಗೂ ಚಿಂತೆ ಇಲ್ಲ. ನನಗೂ ಕೂಡ ಹಾಗೆಯೇ ಅನಿಸುತ್ತಿದೆ. ಇದನ್ನು ಕೇಳಿದ ಬುದ್ಧರು, ಸನ್ಯಾಸಿಯ ಜೀವನವು ತುಂಬ ಸುಲಭವೆಂದು ನೀನು ಭಾವಿಸುತ್ತಿದ್ದೀಯಾ? ಸಲೀಸಾಗಿ ದಿನವೂ ಊಟ ನಮಗೆ ಕೆಲವೊಮ್ಮೆ ಭಾಗ್ಯವಿಲ್ಲ.
ಭಿಕ್ಷೆ ಸಿಕ್ಕರೆ ತಿನ್ನುತ್ತೇವೆ, ಇಲ್ಲದಿದ್ದರೆ ಹಸಿವಿನಿಂದ ಬದುಕುತ್ತೇವೆ. ಇದು ನಮ್ಮ ತಪಸ್ಸಿನ ಜೀವನ. ಮತ್ತು ನಾವು ಯಾವಾಗಲೂ ಕೆಳಗೆ ಮಲಗಬೇಕು. ಹೀಗೆ ನಾವು ಬದುಕಬೇಕು ಮತ್ತು ನಾವು ಒಂದೇ ಬಟ್ಟೆ ಧರಿಸಬೇಕು. ಎಂತಹ ದಿನಗಳು ಕೂಡ ಇರಲಿ, ಆದರೆ ನಿನಗೆ ಇದು ಸಲೀಸಾಗಿ ಕಾಣುತ್ತಿದೆ, ಹಾಗಾದರೆ ನೀನು ಕೂಡ ಸನ್ಯಾಸಿ ಆಗು ಎಂದು ಬುದ್ಧರು ಹೇಳುತ್ತಾರೆ. ಆಗ ಯುವಕನು, ಆಗಲಿ, ನೀವು ಹೇಳುತ್ತೀರಿ ಎಂದರೆ ಆಗುತ್ತೇನೆ. ಕಷ್ಟಗಳು ಎರಡೂ ಕಡೆಗೂ ಇವೆ, ಸಾಂಸಾರಿಕ ಜೀವನದಲ್ಲಿಯೂ ಸನ್ಯಾಸಿಯ ಜೀವನದಲ್ಲಿಯೂ. ಆದರೆ ಸನ್ಯಾಸಿಯ ಜೀವನವು ಚೆನ್ನಾಗಿದೆ. ಎಷ್ಟು ದಿನವೆಂದರೆ ಎಲ್ಲ ಕಡೆಯಿಂದ ಸುಖವಿದ್ದರೆ ಮಾತ್ರ. ಮನೆ ಮತ್ತು ಸಂಬಂಧಿಕರಿಂದ ಸುಖ, ಶಾಂತಿ, ನೆಮ್ಮದಿ ಮತ್ತು ಅವರಿಂದ ಮೋಸವಾಗದಿದ್ದರೆ ಮಾತ್ರ. ನಮ್ಮವರು ನಮ್ಮಿಂದ ಲಾಭವನ್ನು ನೋಡದಿದ್ದರೆ ಮತ್ತು ನಮ್ಮವರು ನಮಗೆ ಸುಳ್ಳು ಹೇಳದಿದ್ದರೆ ಮಾತ್ರ ಸಾಂಸಾರಿಕ ಜೀವನದಲ್ಲಿ ಆನಂದವಿದೆ. ಇಲ್ಲದಿದ್ದರೆ ಜೀವನವು ನರಕವಾಗುತ್ತದೆ. ಆಗ ಬುದ್ಧರು ಹೇಳುತ್ತಾರೆ, ಸನ್ಯಾಸಿ ಜೀವನವು ನಮ್ಮ ಮನಸ್ಸಿನಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ನಮ್ಮ ಮನಸ್ಸು ಹೇಳುತ್ತದೆ ಸನ್ಯಾಸಿ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂದು. ಆದರೆ ನೀನು ನಿನ್ನ ಮನೆಯವರಿಂದ ಮೋಸ ಹೋಗಿ ಇಲ್ಲಿ ಬಂದು ಸನ್ಯಾಸಿಯಾಗಬೇಕೆಂದರೆ ಅದು ನಿನ್ನ ಸನ್ಯಾಸಿ ಜೀವನವು ಯಶಸ್ಸುವಾಗುವುದಿಲ್ಲ ಎಂದು ಬುದ್ಧರು ಹೇಳುತ್ತಾರೆ. ನೀವು ಲೌಕಿಕ ಜೀವನದಲ್ಲಿ ಕೆಲವು ವಿಧಾನಗಳು ಮತ್ತು ನಿಯಮಗಳನ್ನು ಅನುಸರಿಸಿದರೆ ಉತ್ತಮ. ನಂತರ ಜನರು ನಿಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಮೊಟ್ಟಮೊದಲ ಅರ್ಥ ಮಾಡಿಕೊಳ್ಳಿ, ಭಾವನಾತ್ಮಕವಾಗಿ ದುರ್ಬಲರಾಗಿರುವವರು, ಹೃದಯ ಬೇಗ ಕರಗುವವರು, ಇತರರ ನೋವನ್ನು ನೋಡಲಾಗುವವರು ಮಾತ್ರ ಮೋಸ ಹೋಗುತ್ತಾರೆ. ಅಂಥವರು ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ಏಕೆಂದರೆ ಯಾವುದೇ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ದುಃಖಿತನಂತೆ ನಟಿಸಿ ನಿಮ್ಮ ಲಾಭವನ್ನು ಪಡೆದುಕೊಳ್ಳಬಹುದು. ಯಾರಿಗೆ ಗೊತ್ತು, ಅವನು ಸುಳ್ಳು ಹೇಳುತ್ತಿರಬಹುದು ಅಥವಾ ಅವನು ದುಃಖಿತನಂತೆ ನಟಿಸುತ್ತಿರಬಹುದು. ಆದರೆ ನೀವು ಖಂಡಿತವಾಗಿಯೂ ಸತ್ಯವನ್ನು ಅನುಭವಿಸುತ್ತೀರಿ ಮತ್ತು ಸ್ವಲ್ಪ ಸಮಯದ ನಂತರ ನೀವು ಬರುತ್ತೀರಿ. ನೀವು ಮೋಸ ಹೋದ ನಂತರ ನಿಮ್ಮ ಹೃದಯವು ಒಳಗಿನಿಂದ ಒಡೆದು ಹೋಗುತ್ತದೆ ಎಂದು ತಿಳಿಯುತ್ತದೆ. ಅದಕ್ಕಾಗಿಯೇ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮೊದಲನೆಯ ವಿಷಯವೇನೆಂದರೆ ನೀವು ಭಾವನಾತ್ಮಕವಾಗಿ ದುರ್ಬಲರಾಗಿದ್ದೀರಿ ಎಂದು ಯಾರಿಗೂ ತಿಳಿಯಬಾರದು. ನಿಮ್ಮ ಹೃದಯವು ಒಳಗಿನಿಂದ ಮೃದುವಾಗಿರುತ್ತದೆ. ನಿಮ್ಮ ಈ ದೌರ್ಬಲ್ಯವನ್ನು ತಿಳಿದುಕೊಳ್ಳಿ. ಆದ್ದರಿಂದ ಅವರು ಖಂಡಿತವಾಗಿಯೂ ಯಾವುದಾದರೊಂದು ಬಲೆ ಅಥವಾ ಇನ್ನೊಂದನ್ನು ಸೃಷ್ಟಿಸುವ ಮೂಲಕ ನಿಮ್ಮ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ನೀವು ಒಳಗಿನಿಂದ ಸಂವೇದನಶೀಲರಾಗಿದ್ದರೂ ಮತ್ತು ಇತರರಿಗೆ ಸಹಾಯ ಮಾಡಿದರೂ ಅದನ್ನು ಯಾರು ಅರಿತುಕೊಳ್ಳಲು ಬಿಡಬೇಡಿ. ಏನನ್ನು ಹೇಳುವುದರಲ್ಲಿ ಅರ್ಥವಿಲ್ಲ ಎಂದು ಜನರು ಭಾವಿಸಿದಾಗ ಹೊರಗೆ ಕಠೋರವಾಗಿ ಈ ವ್ಯಕ್ತಿಯು ಕಠಿಣ ಮತ್ತು ಕರಗುವುದಿಲ್ಲ. ಆ ಜನರು ಸ್ವತಃ ಯಾರು, ಅವರು ಸುಳ್ಳುಗಾರರು. ಅವರು ನಿಮ್ಮ ಬಳಿಗೆ ಬರುವುದಿಲ್ಲ. ಅವರು ಸುಲಭವಾಗಿ ಬೇಟೆಯಾಡುವವರನ್ನು ಅವರು ಆರಿಸಿಕೊಳ್ಳುತ್ತಾರೆ. ಮತ್ತು ಎರಡನೆಯದಾಗಿ, ನಾವು ಇತರರನ್ನು ಬೇಗನೆ ನಂಬುತ್ತೇವೆ ಮತ್ತು ತ್ವರಿತವಾಗಿ ನಂಬುವ ನಮ್ಮ ಅಭ್ಯಾಸವನ್ನು ನಮಗೆ ಹಾನಿ ಮಾಡುತ್ತದೆ. ನೀವು ಒಬ್ಬರಿಗೊಬ್ಬರು ಆಗುತ್ತೀರಿ ಮತ್ತು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ನಂಬಲು ಪ್ರಾರಂಭಿಸಿ ಮತ್ತು ಈ ನಂಬಿಕೆಯು ಮೂರನೇ ದಿನದಲ್ಲಿ ಮುರಿದು ಹೋಗುತ್ತದೆ ಮತ್ತು ನಂತರ ನೀವು ಮೋಸ ಹೋಗುತ್ತೀರಿ ಮತ್ತು ನಂತರ ನೀವು ಅಸಮಾಧಾನಗೊಳ್ಳುತ್ತೀರಿ. ಅದಕ್ಕಾಗಿಯೇ ಯಾವುದಕ್ಕೂ ಸಮಯ ಕೊಡಿ. ಯಾವುದೇ ಸಂಬಂಧವನ್ನು ಮುಂದಕ್ಕೆ
ಕೊಂಡೊಯ್ಯಲು ಸಮಯ ಬೇಕು. ಸಮಯದೊಂದಿಗೆ ನಿಮ್ಮ ಎದುರಿಗಿರುವ ವ್ಯಕ್ತಿಯ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನೀವು ತಿಳಿದುಕೊಳ್ಳುತ್ತೀರಿ. ನಂತರ ಆ ವ್ಯಕ್ತಿ ನಿಜವಾಗಿಯೂ ಹೇಗೆ ಎಂದು ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಮತ್ತು ಸ್ವಲ್ಪ ಸಮಯ ನೀಡಿದ ನಂತರವೇ ಅದು ಸಂಭವಿಸುತ್ತದೆ. ಅದಕ್ಕಾಗಿಯೇ ಯಾರನ್ನೂ ತ್ವರಿತವಾಗಿ ನಂಬಬೇಡಿ. ಮೂರನೆಯ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳಲು ನೀವು ಇತರರನ್ನು ಮೆಚ್ಚಿಸುವಂತಹ ಜನರನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ನಿಮ್ಮನ್ನು ಹೊಗಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಅವರು ನಿಮ್ಮನ್ನು ಹೊಗಳುತ್ತಾರೆ ನಿಮ್ಮ ಮುಂದೆ ಅಥವಾ ನಿಮ್ಮ ಬಗ್ಗೆ ಚೆನ್ನಾಗಿ ಮಾತನಾಡಿ ಮತ್ತು ಈ ವ್ಯಕ್ತಿ ಎಷ್ಟು ಒಳ್ಳೆಯವನು ಮತ್ತು ಅವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಆದರೆ ವಾಸ್ತವದಲ್ಲಿ ಅವರ ಸ್ತೋತ್ರವು ಒಂದು ಬಲೆಯಾಗಿದೆ. ಇದರಿಂದ ಅವರು ನಿಮ್ಮ ಹೃದಯವನ್ನು ಗೆಲ್ಲಬಹುದು ಮತ್ತು ಆಗ ಮಾತ್ರ ಅವರು ನಿಮ್ಮನ್ನು ಹೊಗಳಲು ಅವಕಾಶವನ್ನು ಪಡೆಯುತ್ತಾರೆ. ನೀವು ನಟಿಸುವಾಗ ಅವನ ಮುಖಸ್ತುತಿಯಿಂದ ನೀವು ಪ್ರಭಾವಿತರಾಗಿದ್ದರೆ ಸ್ವಲ್ಪ ಸಮಯದ ನಂತರ ಅವನು ನಿಮ್ಮನ್ನು ಹೊಗಳುವುದನ್ನು ನಿಲ್ಲಿಸುತ್ತಾನೆ. ಅದಕ್ಕಾಗಿಯೇ ಯಾರ ಮುಂದೆಯೂ ತೋರಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೀರಿ. ಬಹುಶಃ ಅವನಿಗೆ ಸಾಕಷ್ಟು ಸಂಪತ್ತು ಇದೆ ಎಂದು ಜನರು ಭಾವಿಸುತ್ತಾರೆ. ಅದಕ್ಕಾಗಿಯೇ ನೀವು ತುಂಬ ತೋರಿಸುತ್ತಿದ್ದೀರಿ ಮತ್ತು ಅದಕ್ಕಾಗಿಯೇ ನಿಮ್ಮ ಲಾಭವನ್ನು ಪಡೆಯಲು ಬಯಸುವ ಜನರು ನಿಮಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಿಮ್ಮನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಮುಂದಿನ ನಿಯಮವನ್ನು ವಿವರಿಸುವಾಗ ಬೌದ್ಧರು ಜಲಪಾತದ ಕಡೆಗೆ ಕೈ ತೋರಿಸಿದರು. ಅವನು ಜಲಪಾತದ ಬಳಿಗೆ ಬಂದನು. ಅಲ್ಲಿ ತಂಪಾದ ಗಾಳಿ ಬೀಸುತ್ತಿದ್ದರಿಂದ ಯುವಕನು ಅದನ್ನು ಅರಿತುಕೊಂಡನು. ಜಲಪಾತದ ಕಡೆಗೆ ಹೋಗುವಾಗ ಬುದ್ಧರು ಒಂದು ವಿಷಯವಿದೆ ಎಂದು ಹೇಳಿದನು. ಪ್ರಾಪಂಚಿಕ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಿ ಎಂದರೆ ನಾವು ಸಹಾಯ ಮಾಡುವ ವ್ಯಕ್ತಿ ಯಾವುದೇ ರೂಪದಲ್ಲಿ ಹಣದ ಮೂಲಕ, ದೈಹಿಕವಾಗಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಸಹಾಯ ಮಾಡುತ್ತಿದ್ದರೆ ಇನ್ನೊಬ್ಬ ವ್ಯಕ್ತಿಯು ನಮಗೆ ಸಹಾಯ ಮಾಡುವ ಸಾಧ್ಯವಿಲ್ಲ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭವಿಷ್ಯ ಅದು ಅಥವಾ ಅಲ್ಲ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುತ್ತಿದ್ದರೆ ಅವನು ಯಾವುದೇ ಆದಾಯದ ಮೂಲವನ್ನು ಹೊಂದಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅವನು ಅದನ್ನು ನಾಳೆ ಅಥವಾ ಭವಿಷ್ಯದಲ್ಲಿ ನಿಮಗೆ ಹಿಂದಿರುಗಿಸಲು ಸಾಧ್ಯವಾಗುತ್ತದೆ. ಅವನು ಮಾಡದಿದ್ದರೆ ನೀವು ನೋವು ಅನುಭವಿಸುತ್ತೀರಿ. ನೀವು ದುಃಖದಿಂದಿರಿ. ಅಂತಹ ಮಾನವನು ಕೇವಲ ಕರುಣೆ ಭಿಕ್ಷುಕರಿಗೆ ಭಿಕ್ಷೆ ನೀಡುತ್ತಾನೆ. ಆದರೆ ಅವನು ತಪ್ಪಲ್ಲ, ಏಕೆಂದರೆ ನೀವು ಯಾರಿಗಾದರೂ ನಿಮ್ಮ ಮುಂದೆ ಕೊಟ್ಟ ಹಣವನ್ನು ಅವನು ನಿಮಗೆ ಹಿಂತಿರುಗಿಸದಿದ್ದರೆ ಅದು ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಆಗ ನೀವು ಹಣವನ್ನು ಎಂದಿಗೂ ಹಿಂತಿರುಗಿಸಲು ಸಾಧ್ಯವಾಗದ ವ್ಯಕ್ತಿಗೆ ನೀಡಬೇಕು. ಆದ್ದರಿಂದ ನೀವು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡದ ಹಣವನ್ನು ಮಾತ್ರ ನೀಡಬೇಕು. ಅಷ್ಟೊತ್ತಿಗಾಗಲೇ ಇಬ್ಬರು ಜಲಪಾತವನ್ನು ತಲುಪಿದ್ದರು. ಇಬ್ಬರು ಬಟ್ಟೆ ಕಳಚಿ ಆ ಜಲಪಾತದ ತಂಪಾದ ನೀರಿಗೆ ಜಿಗಿದರು. ನೀರು ತಣ್ಣಗಿತ್ತು. ಇಬ್ಬರ ದನಿಯು ದುಃಖವೆಲ್ಲ ಕ್ಷಣ ಮಾತ್ರದಲ್ಲಿಯೇ ಮಾಯವಾಯಿತು. ಸ್ನಾನದ ನಂತರ ಇಬ್ಬರು ಜಲಪಾತದ ಮುಂದೆ ಮರದ ಕೆಳಗೆ ಕುಳಿತು ಮಾತನಾಡಲು ಪ್ರಾರಂಭಿಸಿದರು. ಸನ್ಯಾಸಿ ಅವರಿಗೆ ವಿವರಿಸಿದನು ಮತ್ತು ಆರಂಭದಲ್ಲಿ ನೀವು ಯಾರನ್ನಾದರೂ ಭೇಟಿಯಾದಾಗ ಜನರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ ಎಂದು ಹೇಳಿದರು. ನೀವು ಆರಂಭದಲ್ಲಿ ನಿರ್ಲಕ್ಷಿಸಿದರೆ ನಂತರ ಎಲ್ಲ ಜನರು ಕೆಲವು ದುರಾಸೆಗಳಿಂದಾಗಿ ನಿಮ್ಮೊಂದಿಗೆ
ನಿಮ್ಮೊಂದಿಗೆ ಅಂಟಿಕೊಳ್ಳುವುದು ನಿವಾರಣೆಯಾಗುತ್ತದೆ. ನೀವು ಅವರನ್ನು ನಿರ್ಲಕ್ಷಿಸಿದಾಗ ಜನರು ಒಮ್ಮೆ ಅಥವಾ 2 ಬಾರಿ ನಿಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ. ನಂತರ ಅವರು ನಿಮ್ಮಿಂದ ದೂರವಿರುತ್ತಾರೆ ಮತ್ತು ನಿಮ್ಮ ಹತ್ತಿರವಿರುವ ಜನರು ನಂತರ ನಿಮ್ಮ ಬಳಿಗೆ ಮಾನವೀಯತೆ ಬರುತ್ತದೆ. ನಿಮ್ಮ ಒಳ್ಳೆಯತನವನ್ನು ನೋಡಿ ನೀವು ಅವನನ್ನು ನಿರ್ಲಕ್ಷಿಸಿದರೂ ಅವನು ನಿಮ್ಮ ಹತ್ತಿರ ಉಳಿಯುತ್ತಾನೆ ಮತ್ತು ಇದು ನಿಜವಾದ ವ್ಯಕ್ತಿಯ ಗುರುತು. ನಾವು ನಮ್ಮವರೊಂದಿಗೆ ಜಗಳವಾಡುತ್ತೇವೆ, ಅವರೊಂದಿಗೆ ನಾವು ಕಲೆಯನ್ನು ಮಾಡುತ್ತೇವೆ, ಆದರೆ ಅವರು ಕೋಪಗೊಂಡರೂ ನಮ್ಮ ಮಾತನ್ನು ಲೆಕ್ಕಿಸುವುದಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ನಾವು ಮತ್ತೆ ಒಂದಾಗುತ್ತೇವೆ ಮತ್ತು ಇದು ಕುಟುಂಬದ ಅರ್ಥ, ಇದು ನಮ್ಮ ಪ್ರೀತಿ ಪಾತ್ರರ ಅರ್ಥ. ಅದಕ್ಕಾಗಿಯೇ ಆರಂಭದಲ್ಲಿ ಅಪರಿಚಿತರನ್ನು ನಿರ್ಲಕ್ಷಿಸಲು ಕಲಿಯಿರಿ, ಅವರನ್ನು ನಿರ್ಲಕ್ಷಿಸಲು ಕಲಿಯಿರಿ. ಸನ್ಯಾಸಿ ತನ್ನ ಕೊನೆಯ ಮತ್ತು 5ನೇ ಅಂಶವನ್ನು ಹೇಳಿದರು ಮತ್ತು ಈ ಕೊನೆಯ ಪಾಠವು ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳುತ್ತಾರೆ. ಎಲ್ಲದರ ಹೊರತಾಗಿಯೂ ನೀವು ಮೋಸ ಹೋಗಬಹುದು, ಆದರೆ ನೀವು ನಿಮ್ಮ ಕಣ್ಣು ಮತ್ತು ಕಿವಿ ಮತ್ತು ನಿಮ್ಮ ಮನಸ್ಸನ್ನು ತೆರೆದಿದ್ದರೆ ನೀವು ಜಾಗರೂಕರಾಗಿರಿ ಮತ್ತು ಧ್ಯಾನ ಮಾಡಿದರೆ ಒಬ್ಬ ವ್ಯಕ್ತಿಗೆ ನಿಮ್ಮಿಂದ ಏನು ಬೇಕು ಎಂದು ಅವನ ಕಣ್ಣುಗಳನ್ನು ನೋಡುವ ಮೂಲಕ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಅವನ ಸ್ವಭಾವವನ್ನು ನೀವು ನೋಡಬಹುದು, ಅವನ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ, ಅವನ ಮಾತಿನಲ್ಲಿ, ಅವನ ಸ್ವಭಾವದಲ್ಲಿ, ಅವನ ಬಗ್ಗೆ ಎಲ್ಲವೂ ಗೋಚರಿಸುತ್ತದೆ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚುತ್ತೇವೆ. ಇತರ ಜನರಿಂದ ತಿಳಿಯಿರಿ, ಅವರ ಸಂಬಂಧಿಕರಿಂದ ತಿಳಿಯಿರಿ, ಅವರ ಕುಟುಂಬ ಸದಸ್ಯರಿಂದ ತಿಳಿಯಿರಿ. ಅದು ಹೇಗೆ, ಅವನು ಇತರರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಪರಿಶೀಲಿಸಿ. ನಂತರ ಯಾರನ್ನಾದರೂ ನಂಬಿರಿ, ಯಾರನ್ನಾದರೂ ಹಾಗೆ ನಂಬಬೇಡಿ. ನೀವು ಯಾರನ್ನಾದರೂ ದೀರ್ಘಕಾಲ ನಂಬಲು ಬಯಸಿದರೆ, ಯಾರೊಂದಿಗಾದರೂ ಸಂಬಂಧವನ್ನು ಬೆಳೆಸಲು ಮತ್ತು ಸ್ನೇಹವನ್ನು ಮಾಡಲು ಬಯಸಿದರೆ, ಅಥವಾ ನೀವು ಯಾರಿಗಾದರೂ ಸಹಾಯ ಮಾಡಲು ಬಯಸಿದರೆ, ಎಲ್ಲ ಸಂದರ್ಭಗಳ ಬಗ್ಗೆ ಮತ್ತು ಇತರರ ಜನರು ಆ ವ್ಯಕ್ತಿಯ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದನ್ನು ನೀವು ತಿಳಿದಿರಬೇಕು. ಇದಾದ ನಂತರ ನೀವು ಜೀವನದಲ್ಲಿ ಎಂದಿಗೂ ಮೋಸ ಹೋಗುವುದಿಲ್ಲ ಮತ್ತು ನೀವು ಎಂದಿಗೂ ಮೋಸ ಹೋದ ಬಗ್ಗೆ ಪಶ್ಚಾತ್ತಾಪ ಪಡುವುದಿಲ್ಲ. ಹೀಗೆ ಮಾತನಾಡುತ್ತಿರುವಾಗ ಸನ್ಯಾಸಿ ಮತ್ತು ಯುವಕ ಇಬ್ಬರೂ ಕಾಡಿನಿಂದ ಹೊರಬಂದರು ಮತ್ತು ತಮ್ಮ ತಮ್ಮ ಮನೆಗಳಿಗೆ ಹೋದರು. ಹಾಯ್ ಫ್ರೆಂಡ್ಸ್, ಇಲ್ಲಿ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.